ಸರ್ 3 ವರ್ಷ ಆಗಿದೆ ಸರ್. ಸರ್ 3 ವರ್ಷ ಆಗಿದೆ ಸರ್. ನಾನು ಕ್ರಿಕೆಟ್ ಮ್ಯಾರೇಜ್ ಬಿಟ್ಬಿಟ್ಟು ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲ ಸರ್. ಅವನೇ ಮನೆ ಮಾಡಿ ಚಂದ್ರೊಂದೇ ಹೋಟೆಲ್ ಅವನೇ ಇಟ್ಟು ಬೇರೆ ಥರ ಎಲ್ಲ ಮಾಡಿ ಮತ್ತೆ ಇವ್ರಿಗೆ ಮೇಲೆ ಇದ್ದಂಥ ಆರೋಪಗಳ ಎಲ್ಲ ಮಾಡಿ 1 ವರ್ಷದಿಂದ ಕೆಲಸಕ್ಕೆ ಸೇರ್ಕೊಂಡಾಗಿದ್ದ ಇಲ್ಲಿ ತನಕ ಇವ್ರಿಗೆ ಯಾವ ಥರ ಇನ್ಸೂರೆನ್ಸ್ ಕೊಡಬೇಕು ಎಲ್ಲ ಥರ ಕೊಟ್ಟು ಈಗ ಇವ್ರಿಗೆ ಹತ್ರನೇ ಹೇಳ್ತಾನೆ ಪೊಲೀಸ್ನವರೆಲ್ಲ ನನ್ನ ಮಾತು ಕೇಳ್ತಾರೆ. ನಂಗೆ 17 ಎಕರೆ ಜಮೀನು ಐತೆ ಎಲ್ಲ ಮಾತಾಡಿದ್ದಾರೆ ಸರ್. ಎಲ್ಲ ಹುಡುಗಿ ಹತ್ರ ನೋಡಿದ್ದಾರೆ. ಇನ್ನು ಮದುವೆ ಮಾಡ್ಕೊಳಕ್ಕಾಗಲ್ಲ, ನಾನು ಇಷ್ಟೇ ಕೇಳ್ತಿದ್ದು ನಾನು ನಿಮ್ಗೆ ಕೊಡ್ತೀನಿ. ಪೊಲೀಸ್ ಸ್ಟೇಷನಲ್ಲಿ ಅಷ್ಟೇ ನಮ್ಮ ಮಾತು ಕೇಳ್ತಾರೆ, ಯಾರು ನಮ್ಮ ಮಾತು ತಿಳ್ಕೊಡಲ್ಲ. ಅದೇ ಥರ ನಾವು ವಿಡಿಯೋ ಮಾಡಿದ ದಿನಾನೇ ಸರ್, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಇವ್ರಿಗೆ ನಮ್ಮ ಹತ್ರ ಬಂದಿದ್ದ ದಿನಾನೇ ಇದೇ ಪೊಲೀಸ್ ಸ್ಟೇಷನ್ 7 ದಿನ ರಜೆ. ಅದು ಶನಿವಾರ. ಆ ವ್ಯಕ್ತಿ ಈ ಕಡೆ ಹಾಗೆ ಮುಂದೆ ಏನು ಇದಾವ ಫೋಟೋಸ್ ಒಂದೇನಾ ತೋರಿಸಿ ಹಾಗೆ ಹೋಗೋ ಸೈಡ್ಗ ನೆಕ್ಸ್ಟ್ ಬೇರೆ ತೋರಿಸಿ ಮೇಡಮ್. ಯಾವ್ದಾದ್ರು ಅಷ್ಟೇನಾ? ಇನ್ನೂ ಇದ್ರೆ ತೋರಿಸಿ ಆಯ್ತು. ಈ ಕಡೆ ತೋರಿಸಿ ಮೇಡಮ್. ಫೋನ್ ಸ್ವಲ್ಪ ಹಿಂದೆ ಕೈ ಅಡ್ಡ ಯಾಕಂದ್ರೆ ಇರ್ತೀವಿ ನಾವು. ಈ ಕಡೆ ತಿರ್ಸಿ ಮೇಡಮ್. ಓಕೆ. ಡ್ಯೂಟಿ ಇಲ್ದಿರೋದಾಗ ಹೆಣ್ಮಗಳು ಬೇಕಾಗಿದೆ. ಎಲ್ಲ ಥರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡಿದ್ದಾನಪ್ಪ. ಎಲ್ಲ ಥರ ಹೆಣ್ಮಗಳನ್ನ ಉಪಯೋಗಿಸ್ತಿದ್ದೆ. ಹೆಣ್ಮಗಳ ಮೇಲೆ ಕೆಟ್ಟ ಆರೋಪಗಳು ಮಾಡೋದು, ಅವ್ರ ತಂದೆ ತಾಯಿ ಇಲ್ದಿರ ಇರೋದನ್ನ ಒಂದು ಅಸಹಾಯಕತೆಯಿಂದ ನಮ್ಮನ್ನು ತಗೊಳ್ಳೋದು, ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾತೆ ಕೇಳೋದು ಅಂತೈತಲ್ಲ, ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾತೆ ಕೇಳೋದು ಅಂತೇಳ್ಬಿಟ್ಟು ಹೇಳಿ ಆ ವಿಡಿಯೋ ಬಿಟ್ಟಿದ ತಕ್ಷಣವೇ 1 ವಾರ, ಇವಾಗ 1 ತಿಂಗಳು ರಜೆ ತಗೊಂಡು ಹೋಗಿರೋಂಥದ್ದು. ನಾವು ಹೇಳೋಂಥದ್ದೇನೆಂದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಎಲ್ರಿಗೂ ಗೊತ್ತು ಸರ್. FIR ಆದರೆ ಆರಾಮಾಗಿ ಹೋಗ್ತಾನೆ, ಬೇಲ್ ತಗೊತಾನೆ, ಹೈಕೋರ್ಟಲ್ಲಿ ಸ್ಪಾಶ್ ಮಾಡ್ಕೊತಾನೆ, ಮನೆಗೆ ಹೋಗ್ತಾನೆ ಅಲ್ವಾ. ಆ ಹೆಣ್ಮಕ್ಳಿಗೆ ಬೇಕಾಗಿರೋಂಥದ್ದು ಮದುವೆ. ಈಗ ಮತ್ತೆ ವಿದ್ಯಾಭ್ಯಾಸ ಐತೆ, ಅವ್ರಿಗೆ ಕೋರ್ಟು ಕಂಪ್ಲೇಂಟ್ಗಳು ಓಡಾಡ್ಕೊಂಡಿರೋದಕ್ಕಾಗಲ್ಲ. ನಾವು ಹೇಳೋಂಥದ್ದೇನೆಂದರೆ ಪೊಲೀಸ್ ಆಗಿರೋದಕ್ಕೇನೆ ಆ ಹುಡುಗಿನ ಬಿಟ್ಟಿರೋದು. ಪೊಲೀಸರ ಸಮ್ಮುಖದಲ್ಲೇ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತದೆ ಅಲ್ವಾ. ಹಂಗಾಗಿ ಈಗ ಅವರು ಏನೋ ಒಂದು 4 ಜನ ಮಾತ್ರ ಇರ್ಬೋದು, ಇನ್ನೆಲ್ಲರೂ ಇರಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆ ರೆಡಿ. ಅವನು ಬಂದು ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕ ಎಷ್ಟು ದಿನಕ್ಕಾದ್ರೂ ಬರಲಿ ಬಿಡಿ, ಇಲ್ಲೇ ಇರ್ತೀವಿ. 4 ಜನ ಇಲ್ಲೇ ಇರ್ತೀವಿ ಸರ್, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕ ಬಿಡಲ್ಲ. ಪೊಲೀಸರು ಸರ್ ಏನಿಲ್ಲ, ಎಲ್ಲ ಏನೋ ನಡೆದಿದೆ. ಬಟ್ ನನಗೆ 1000% 100% ನಮ್ಮ ಬೆಳ್ಳಂಡೂರು ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ. ಅವ್ರಿಗೆ ನ್ಯಾಯ ಸಿಗುತ್ತೆ. ಥ್ಯಾಂಕ್ ಯು. ಸಾಕು ಬಿಡೋಣ, ಎಷ್ಟು ಮಾತಾಡ್ತೀವಿ. ವರ್ಷದಿಂದ ಈಗ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರೆ ನನಗೆ ಜಾತಿ, ನಮ್ಮ ಜಾತಿ ಬೇರೆ, ನಿಮ್ಮ ಜಾತಿ ಬೇರೆ, ನನ್ನ ಅಪ್ಪ ಅಮ್ಮ ಹೋಗ್ತಾ ಇಲ್ಲ, ಮೇಲೆ ನಾವು ಇದು ಮದುವೆ ಮಾಡ್ಕೊಳಕ್ಕಾಗಲ್ಲ, ಬೇಡ ಅಂತ ಹೇಳಿದ್ರು ಹೋಗ್ತಿದ್ದಾರೆ. ಆಮೇಲೆ ಸುಮಾರು ಸರಿ ಟೈಮ್ ಕೇಳಿದ, ಟೈಮ್ ಕೊಟ್ಟಾಯ್ತು, ಎಲ್ಲ ಆಯಿತು. ಆಮೇಲೆ ಸ್ಟೇಷನ್ಗೆ ಹೋದರೆ ಅಲ್ಲೂ ಅದೇ ಹೇಳ್ತಾನೆ, 4 ದಿನ ಟೈಮ್ ಕೊಡಿ ಸರ್, ನಾನು
ಸಂತೋಷ್ ಯಾದವ್ ಯಾರು, ನಿಮ್ಗೆ ಹೆಂಗ್ ಪರಿಚಯ ಅದು? ಪೊಲೀಸ್ ನಾವು ಇಬ್ಬರು ಒಂದೇ ಲೈಬ್ರರಿಯಲ್ಲಿ ಓದ್ತಿರೋದು. ಬೆಳಗ್ಗೆ ಪೊಲೀಸ್ ಸ್ಟೇಷನ್ ಹುಡುಗ ಇರೋದು. ನಾವು ಇಬ್ಬರು ಒಂದೇ ಲೈಬ್ರರಿಯಲ್ಲಿ ಓದ್ತಿದ್ವಿ 4 ವರ್ಷದಿಂದ. ಅದು 4 ವರ್ಷದಿಂದ ಈಗಷ್ಟೇ 2 ವರ್ಷ 1.5-2 ವರ್ಷ ಆಯಿತು. 1.5-2 ವರ್ಷ ಆಯಿತು. ನಾವಿಬ್ಬರು ಅವನಾಗೆ ಬಂದು ಮದುವೆ ಮಾಡ್ಕೊತೀನಿ ಅಂತ ಕೇಳಿ ಎಲ್ಲ ಮಾತುಕತೆ ಎಲ್ಲ ಮಾತಾಡಿದ. ಇವಾಗ ನೋಡಿದ್ರೆ ಅಪ್ಪ ಅಮ್ಮ ಒಪ್ಪಿಲ್ಲ, ನನ್ನ ಸಾಕಿದ್ದಾರೆ ನಿನ್ನ ಸಾಕಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾನೆ. ಜಾತಿ ಒಂದು ತಂದು ಮದುವೆ ಬೇಡ ಆ ಅಂತಾರೆ. ಜಾತಿ ಮತ್ತೆ ಅಪ್ಪ ಅಮ್ಮನ ತಗೊಂಡ್ಬರ್ತಿದ್ದಾನೆ. ಮುಂಚೆ ನನಗೆ ನಾನೇ ಒಪ್ಪಿಸ್ತೀನಿ, ನಿಮ್ಮ ಮನೇಲಿ ನಮ್ಮ ಮನೇಲಿ ಜಾತಿ ಬೇರೆ ಆದರೆ ಏನಂತ ಹೇಳಿ ಒಂದೇ ಇಷ್ಟೊಂದೆಲ್ಲ ಓದ್ಕೊಂಡು ನಾವೇ ಈ ಥರ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ಹೀಗೆ ಮಾಡ್ತೀನಿ. ಈಗ ಒತ್ತಾಯ ಏನು ಮೇಡಮ್? ಇವಾಗ ಅವ್ನು ಬರಬೇಕು, ಎಲ್ಲ ಇದ್ದು ಬರಬೇಕು, ಬಂದ್ಬಿಟ್ಟು ನನ್ನ ಜೊತೆ ಮಾತಾಡ್ಕೊಂಡು ಮದುವೆ ಮಾಡ್ತೀನಿ ಅಷ್ಟೇ. ಸಂದೇಶದ ಮುಖಾಂತರ ಬಂದ್ರಿ ಸ್ಟೇಷನ್ಗೆ, ಇವಾಗ ಏನು ಪೊಲೀಸರು ಏನು ಭರವಸೆ ಕೊಟ್ಟರು? ಪೊಲೀಸರು ಏನು ಭರವಸೆ ಕೊಟ್ಟಿಲ್ಲ ಸರ್. ನಾವು ಒಂದು ಮಾತು ತಿಳಿಸ್ತೀವಿ, ಅವರು ರಜದಲ್ಲಿದ್ದಾನೆ, 1 ವಾರ ರಜೆ ಅಂತ ಮೊನ್ನೆ ಹೇಳಿದ್ರು. ಇವಾಗ 1 ತಿಂಗಳು ರಜೆಯಲ್ಲಿದ್ದಾನೆ ಅಂತ ಹೇಳ್ತಾರೆ. ಮೇಡಮ್, ಎಲ್ಲೋ ಒಂದು ಕಡೆ ಪೊಲೀಸ್ ಅಂದ್ರೆ ನಂಬಿಕೆ ಅಂತಾರೆ. ಆ ಒಂದು ನಂಬಿಕೆ ಇಲ್ಲೇ ಸುಳ್ಳು ಅಲ್ಲಲ್ಲ, ಇಲ್ಲೇ ಸುಳ್ಳೋಕೆ ಸಮಾಜಕ್ಕೆ ಅವ್ರಿಗೆ ಒಂದು ಸಂದೇಶ ಹೋಗುತ್ತೆ. ನೀವೇ ಹೇಳಿ ಸರ್, ಒಬ್ಬ ಪೊಲೀಸ್ ಆಗಿನೇ ನನಗೆ ನ್ಯಾಯ ಕೊಡೋಕೆ ಸಾಧ್ಯ ಆಗ್ತಿಲ್ಲ. ಈ ಮಿಕ್ಕಿದವರಿಗೆ ಆಗಿ ಕೊಡ್ತಾನೆ